ಅವರಪ್ಪ ಅದು ಅವರಮ್ಮ ಹಿಂದೆ ನಿಂತಿದ್ದಾರೆ ಅವರಮ್ಮ. ಆ್ಯಂಡ್ ನಾನು ನೈಲ್ ಆರ್ಟ್ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಸೊ ಈಗ ನೀವು ಯಾವ್ದೆಲ್ಲ ವೀಡಿಯೋ ಕೇಳಿದ್ರೆ ಅಂದರೆ ಕಮೆಂಟ್ ಮಾಡಿದ್ರೆ ಅದೆಲ್ಲ ವೀಡಿಯೋನು ಮಾಡ್ತೀನಿ. ಆ್ಯಂಡ್ ಬೆಳಗ್ಗೆ ಕಿವಿ ಹೂವು ಇಟ್ಬಿಟ್ಟು ಹೋಗಿದ್ದಾರೆ. ಹಾಯ್ ಮಾಡೋಣ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಅಂದರೆ ಎಳ್ನೀರು ಕುಡಿಬೇಕು. ಬಿಕಾಸ್ ಬೆಂಗಳೂರಲ್ಲಿ ಎಳ್ನೀರು ರೇಟ್ ನೋಡ್ಬಿಟ್ರೆ ತಲೆ. ಹೆಸರು ಗೌರಿ. ನಾನು ಇದ್ರ ಹೆಸರು ಕರೆಕ್ಟಾಗಿ ಹೇಳಿದ್ದೀನಿ ಗಾಯ್ಸ್. ಗೌರಿ. ಗುಡ್ ಮಾರ್ನಿಂಗ್ ಗೈಸ್. ಇನ್ನು ಯಾರೆಲ್ಲ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸೊ ವೆಲ್ಕಮ್ ಬ್ಯಾಕ್ ಟು ಅಶುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆ ನಾವೆಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಊರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಈ ಥರ ವ್ಯೂ ಅಲ್ಲಿ ಎದ್ದೋಳೋದು ಲೈಕ್ ಇಟ್ ಈಸ್ ನಿಜವಾಗ್ಲೂ ತುಂಬ ಸಕ್ಕತ್ತಾಗಿರುತ್ತೆ. ಈ ಡೈಲಿ ಬೆಳಗ್ಗೆ ಎದ್ದೋಳು ಅದೇ ಪೊಲ್ಯೂಷನು, ಅದೇ ಗಾಡಿ, ಅದೇ ವೆಹಿಕಲ್ ಸೌಂಡು. ಬಟ್ ಇಲ್ಲಿ ನೇಚರ್ ಮಧ್ಯೆ ಎದ್ದೋಳೋದು ತುಂಬ ಸಕ್ಕತ್ತಾಗಿರುತ್ತೆ. ನಾನು ತೋರಿಸ್ತೀನಿ ರೀ. ಈ ಥರ ವ್ಯೂ ಅಲ್ಲಿ ಎದ್ದೋಳೋದು ವಾವ್ ಎಷ್ಟು ಚೆನ್ನಾಗಿರುತ್ತಲ್ಲ. ಬ್ಯೂಟಿಫುಲ್ ಆಗಿರುತ್ತೆ ಈ ಥರ ವ್ಯೂ ಅಲ್ಲಿ ಎದ್ದೋಳೋದು. ಆ್ಯಂಡ್ ಇವತ್ತು ಏನೇನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ. ಬೆಳಗ್ಗೆನೇ ಏನೋ ಕೆಲಸ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ನೋಡಬೇಕು ಇನ್ನು ಏನೇನು ಕೆಲಸ ಮಾಡಬೇಕು ಏನು ಅಂತ ನೋಡಬೇಕು. ಆಪಲ್ ಗಿಡನೇ ಕಾಣ್ತಾ ಇಲ್ಲ ಗೈಸ್, ಕರ್ಕೊಂಡು ಬನ್ನಿ ಅನ್ಸ್ತೀನಿ. ಅಟ್ಲೀಸ್ಟ್ ಕೈಯಲ್ಲಾದ್ರೂ ತೋರಿಸಿ ಎಲ್ಲಿದೆ ಅಂತ. ಸೀಬೆ ಗಿಡನ ಇದು ನೋಡಿ, ಸೀಬೆಕಾಯಿ ಬಿಟ್ಟಿದೆ. ಎಲ್ಲಿದೆ ಆಪಲು? ಇಲ್ಲಿ ಗ್ರೀನ್ ಆಪಲ್ ಇದು, ನಾರ್ಮಲ್ ಆಪಲ್. ಚಿಕ್ಕದಾಗಿ ಇದನ್ನೆಲ್ಲ ತಗೊಂಡೋಗಿ ಅಲ್ಲಿಗಾಕ್ತಾರಂತೆ, ಆಮೇಲೆ ಮತ್ತೆ ಹೊಸದಿಗೆ ತಗೊಂತಾರೆ. ಬನ್ನಿ ಇವಳ ಹೆಸರು ಏನಂತ ನನಗೆ ಗೊತ್ತಿಲ್ಲ, ಮತ್ತೋಗಿದೆ. ಅವಳ ಹೆಸರು ಗೌರಿನಾ? ಹಾಯ್ ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿ. ಇದು ಹತ್ರ ಬರ್ತಲ್ಲ ಹತ್ರಕ್ಕೆ. ಹಾಯ್ ಬೈ ಬಾ 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 ಇಲ್ಲಿ. ನೋಡಿ ಗಾಯ್ಸ್, ಇದನ್ನ ಚಿಕ್ಕ ಮರಿ ಎಷ್ಟು ಚೆನ್ನಾಗಿದೆ. ಬಾ ಇಲ್ಲಿ ಎತ್ಕೊಳ್ಳೋಣ, ಸಿಗ್ತಾನೆ ಇಲ್ಲ ಕೈಗೆ, ನಂಗೆ ಭಯ. ಬಾ ಇಲ್ಲಿ ಬಾ ಬಾ ಇಲ್ಲಿ ಬಾ ಮಾಡ್ತೀನಿ. ಬಾರವಲ್ಲಿ ಹಾಯ್ 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 ಮಾಡೋಣ. ನೋಡು ಹಾಯ್ ಮಾಡು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಹಾಯ್ ಹಾಯ್. ನನ್ನಂಗಿದೆಯಾ ಇದು? ನನ್ನಂಗಿದೆಯಾ? ಕಮೆಂಟ್ ಮಾಡಿ. ನನ್ನಂಗಿರಲ್ಲ, ಅದು ಅವ್ರ ಅಮ್ಮನಂಗಿರುತ್ತೆ. ಓಡು ಹೋಗು ಅಷ್ಟೇ, ಕೊಡಲ್ಲ ಇದು. ಸಿಕ್ಕದ ಇವನು
ಸಿಕ್ಕದ ಏಯ್ ಬಾರ ಇಲ್ಲಿ ಹೋಗ್ಬೇ ಬರ್ತಂಗೆ ನೋಡು ನೀನು ಎಷ್ಟು ಕ್ಯೂಟ್ ಆಗಲ್ವಾ ಸೋ ಕ್ಯೂಟ್ ಬಾಯ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ಏಯ್ ಜೋಕಾಲಿ ಸಕ್ಕತ್ತಾಗೈತಲ್ವ ಇಟ್ಕೊಳಕ್ಕೆ. ಇರಪ್ಪ ಏಯ್ ಅವ್ರಪ್ಪ ಅದು ಅವರಮ್ಮ ಹಿಂದೆ ನಿಂತಿದ್ದಾರೆ. ಅವರಮ್ಮ ಅದು ಇದು ಅವರಪ್ಪ ತಿನ್ನೋಂಗ್ ನೋಡ್ತಾ ಇದ್ದ ನನ್ನ ಬಿಟ್ರೆ ಕುದಿಯುತ್ತಾನೆ ಇದು. ಡಿಕಾಕ್ಷನ್ ಕಾಯಿಸ್ತಾ ಇದೀನಿ. ನಾನು ಇದ್ರ ಹೆಸರು ಕರೆಕ್ಟಾಗಿ ಹೇಳಿದ್ದೀನಿ ಗಾಯ್ಸ್. ಗೌರಿ ಇದ್ರ ಹೆಸರು ಗೌರಿ. ಗೌರಿ 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 ಅಳ್ಳಾಡ್ತಾನೆ ಇಲ್ಲ. ಅಲ್ಲಿ ನೋಡಿ ಹೆಂಗೆ ನೋಡ್ತಾವನಿ ಗುದ್ದಿಯೋ ಥರನೇ. ಬಿಸಿಲಾಗ್ಬಿಟ್ಟಿದೆ, ಕರ್ಕೊಂಡು ಹೋಗ್ಬೇಕು. ಸೊ ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದೆ ಗೈಸ್. ಬೆಳಗ್ಗೆ ಎದ್ದು ಆಬ್ವಿಯಸ್ಲಿ ಕಾಫಿ ಕುಡ್ದು ಟಿಫನ್ ಮಾಡಿ ಕುರಿ ಮರಿ ಎಲ್ಲ ಆಡಿಸಿ ಆ್ಯಂಡ್ ಸ್ವಲ್ಪ ಗಿಡಗಳೆಲ್ಲ ನೋಡಿ ಬಂದೆ. ಆ್ಯಂಡ್ ನೀವು ನೋಡಿರ್ತೀರ ಅದನ್ನೆಲ್ಲ. ಸೊ ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ ಆ್ಯಂಡ್ ನೋಡಬೇಕಾದ್ರೆ ತೋಟಕ್ಕೆ ಹೋಗಿ ಬರಬೇಕು. ಆ್ಯಂಡ್ ಬಿಕಾಸ್ ಫಸ್ಟ್ ಥಿಂಗ್ ಏನಕ್ಕೆ ತೋಟಕ್ಕೆ ಹೋಗ್ಬೇಕಂತಂದರೆ ಎಳ್ನೀರು ಕುಡಿಬೇಕು. ಬಿಕಾಸ್ ಬೆಂಗಳೂರಲ್ಲಿ ಎಳ್ನೀರು ರೇಟ್ ನೋಡ್ಬಿಟ್ರೆ ತಲೆ ಗಿರ್ರ ಅಂದ್ಬಿಡುತ್ತೆ. 70 rupees 80 rupees 100 ವರೆಗೂ ಇರುತ್ತೆ ಒಂದು ಎಳ್ನೀರು. ಸೊ ಅಟ್ಲೀಸ್ಟ್ ಇಲ್ಲಿಗೆ ಬಂದಾಗ್ಲಾದ್ರೂ ಕುಡಿಯೋಣ. ಬಿಕಾಸ್ ಅಲ್ಲಿ ಡಿಹೈಡ್ರೇಟ್ ಆಗಿರುತ್ತೆ ಬಾಡಿ. ಕುಡಿಯೋಣ ಅಂತಂದ್ರೂ ಕುಡಿಯೋಕ್ಕಾಗಲ್ಲ. ರೇಟ್ ನೋಡ್ಬಿಟ್ರೆ ಕುಡಿಬೇಕಂತ ಮನ್ಸು ಬರಲ್ಲ. ಬಟ್ ಆಬ್ವಿಯಸ್ಲಿ ಕುಡಿಲೇಬೇಕು. ಬಟ್ ಅಟ್ಲೀಸ್ಟ್ ಇಲ್ಲಿಗೆ ಬಂದಾಗ್ಲಾದ್ರೂ ಕುಡಿಯೋಣ ಅಂತ. ಅದಾದ್ಮೇಲೆ ಇನ್ ಕೇಸ್ ಏನಾದ್ರು ಕೋಳಿ ಫಾರ್ಮ್ಗೆ ಹೋದ್ರೆ ಅದನ್ನ ತೋರಿಸ್ತೀನಿ. ಇಲ್ಲ ಅಂತಂದ್ರೆ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ತೋರಿಸ್ತೀನಿ. ಸೊ ಸ್ಯಾರಿ ಕಲೆಕ್ಷನ್ ಮತ್ತೆ ಜೀನ್ಸ್ ಹಾಲ್ ಬಿಟ್ಟು ಇನ್ನ ನಿಮಗೆ ಬೇರೆ ಯಾವ್ಯಾವ ತರ ವಿಡಿಯೋ ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದಕ್ಕೆಲ್ಲ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಇನ್ನೊಂದು ಏನಂದ್ರೆ ಆಸ್ಕ್ ಮಿ ಎ ಕ್ವೆಶನ್ ಅಂತ ಹಾಕಿದೆ ಇನ್ಸ್ಟಾಗ್ರಾಮಲ್ಲಿ. ಸೊ ದಟ್ ನಾನು ಯೂಟ್ಯೂಬಲ್ಲಿ ಆನ್ಸರ್ ಮಾಡ್ತೀನಿ ಅಂತ. ಬಟ್ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಕ್ವೆಶನ್ಸ್ ಒಂದೇ ಒಂದು ಬಂದಿಲ್ಲ. ಬರೀ ಎಲ್ಲ ನಾರ್ಮಲ್ ಡೈಲಿ ಬೇಸಿಸ್ ಕ್ವೆಶನ್ಸ್ ಬಂದಿದೆ. ಸೊ ನಾನೇನು ಆನ್ಸರ್ ಮಾಡೋದಕ್ಕೆ ಹೋಗೋದಿಲ್ಲ. ಇಂಟ್ರೆಸ್ಟಿಂಗ್ ಯಾವ್ದಾದ್ರು ಕ್ವೆಶನ್ಸ್ ಬಂದಿದ್ದಿದ್ರೆ ನಾನು ಹೇಳ್ತಿದ್ದೆ. ಆ್ಯಂಡ್ ಯೂಶಲಿ ಜಾಸ್ತಿ ಕ್ವೆಶನ್ಸ್ ಬಂದಿರೋದು ಲೈಕ್ ನಿಮ್ಮ ಮದುವೆ ಯಾವಾಗ, ಅವ್ರು ನೀವೇನು ಜಾಬ್ ಮಾಡ್ತಿದ್ದೀರಾ, ಆ್ಯಂಡ್ ಇಷ್ಟು ದಿನ ಯಾಕೆ ವ್ಲಾಗ್ ಮಾಡಿಲ್ಲ, ಅದನ್ನೆಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ. ಆ್ಯಂಡ್ ಇನ್ನೊಂದು ಏನು ವಿಷಯ ಅಂತಂದರೆ ಗೈಸ್, ನಾನು ನೇಲ್ಸ್ ಮಾಡಿಸ್ಕೊಂಡಿದ್ದೀನಿ, ಹೊಸ ನೇಲ್ಸು. ಆ್ಯಂಡ್ ಇದು ನೇಲ್ಸ್ ಮಾಡಿಸ್ಕೊಂಡಿರೋದಲ್ಲ, ನಾನೇ ಮಾಡಿರೋದು. ಸೊ ನಾನೇ ಮಾಡ್ಕೊಂಡಿರೋದು. ಆ್ಯಂಡ್ ನಾನು ನೈಲ್ ಆರ್ಟ್ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಸೊ ಯು ಕ್ಯಾನ್ ಸಿ. ಸೊ ಇನ್ನೂ ನನ್ನ ಕೋರ್ಸ್ ಕಂಪ್ಲೀಟ್ ಆಗಿಲ್ಲ, ಅದಕ್ಕೋಸ್ಕರ ನಾನೇನು ಹೇಳಿಲ್ಲ. ಸೊ ನನ್ನ ಕೋರ್ಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ನೈಲ್ ಆರ್ಟ್ ಮಾಡಿಸೋದು ಇಷ್ಟ ಇದೆ ಅಂತ ಅಂದರೆ ಡೆಫಿನೆಟಾಗಿ ಬುಕ್ ಮಾಡ್ಕೊಂಡು ನೈಲ್ ಆರ್ಟ್ ಮಾಡಿಸ್ಕೊಬೋದು. ನಾನು ಇನ್ಫಾರ್ಮ್ ಮಾಡ್ತೀನಿ. ಲೈಕ್ ಒನ್ಸ್ ನನ್ನ ಕೋರ್ಸ್ ಕಂಪ್ಲೀಟ್ ಆದಮೇಲೆ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಇನ್ನೂ ಸ್ವಲ್ಪ ಅಷ್ಟೇ ಆಗಿರೋದು. ಲೈಕ್ ನೀವು ನೋಡ್ಬೋದು ಇಷ್ಟೇ ಆಗಿರೋದು. ಸೊ ಎಷ್ಟಾಗಿದೆ ಅಷ್ಟು ನಾನು ಮಾಡಿದ್ದೀನಿ. ನೆಕ್ಸ್ಟು ಯಾರಿಗಾದರೂ ಬೇಕು ಅಂತ ಅಂದರೆ ಫ್ಯೂಚರಲ್ಲಿ ಡೆಫಿನೆಟಾಗಿ ಮಾಡಿಕೊಡ್ತೀನಿ. ಎಷ್ಟು ಚಂದ ಚಂದ ಹೂ ಬಿಟ್ಟಿದೆ ನೋಡಿ ಗೈಸ್. ಬಟ್ ಕೆಲವೊಂದು ಹೂವು ನನಗೆ ಎಷ್ಟೊಂದು ಬಿಟ್ಟಿದೆ. ಎಷ್ಟೊಂದು ನನಗೆ ಇದನ್ನೆಲ್ಲ ದೇವರಿಗೆ ಮುಗಿಸಲ್ವಾ? ಇದು ನೋಡಿ ಏನೋ ಹಣ್ಣಂತೆ ತಿನ್ನೋದು. ನಾನು ತಿನ್ನಲ್ಲ, ತಿನ್ನೋರು ಯಾರದಿದ್ರೆ ಕಮೆಂಟ್ ಮಾಡಿ. ಕರ್ಬೇ ಹೂವಿನ ಹಣ್ಣು ಇವು ಹೈಬಿಸ್ಕಸ್ ಅಲ್ಲಿ ಬಿಟ್ಟೈತೆ. ಇವತ್ತು ಪೂಜೆ ಮಾಡಿಲ್ಲ, ಅದಕ್ಕೆ ಸಿಕ್ಕಿಲ್ಲ. ಲೇಯರ್ ಫ್ಲವರ್ ಇದು, ನಾರ್ಮಲ್ ಫ್ಲವರ್ ಅಲ್ಲ. ಎಳ್ನೀರು ಕುಡಿಯೋಕೆ ಬಂದಿದ್ದೀವಿ. ಎಳ್ನೀರು ಕುಡಿಬೇಕು. ಹಂಗೆ ಹೋಗ್ಬಿಟ್ಟು ಅಡಿಕೆ ತೋಟ ನೋಡ್ಕೊಂಡ್ಬಂದ್ಬಿಡೋಣ. ನಿಮ್ಗೆ ತೋರಿಸ್ತೀನಿ. ಅಲ್ಲಿವರೆಗೂ ಹೋಗೋಣ. ಮತ್ತೆ ಇದು ಅಡಿಕೆ ತೋಟ ಏನು ತೋರಿಸ್ಲಿ, ಅದನ್ನ ಹೆಂಗೆ ತೋರಿಸ್ಲಿ? ಅಲ್ಲಿ ನೋಡಿ ಅಲ್ಲಿ ಕ್ಲೌಡ್ಸ್ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ. ಈ ಗ್ರೀನರಿ ಇರೋದಕ್ಕೆ ವ್ಯೂಗೂ ಅದಕ್ಕೂ ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ.
ಇದೆ ಅಡಿಕೆ ತೋಟ ಫುಲ್ ಎಲ್ಲ ಗಿಡ ಬೆಳೆದಿತ್ತು ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಇವಾಗ ನಿಧಾನ ಆಗಲೇ ಕಲ್ತ್ಕೊಂತು ಕಾಲಿಗೆ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಇವಾಗ ಇಲ್ಲಿ ಹೊಂಬಾಳೆ ಆಗಿಬಿಟ್ಟಿದೆ ಹೊಂಬಾಳೆ ಹೊಂಬಾಳೆ ಮುಂದೆ ಕಾಟಾಡಕ್ಕೆ ಬರಲ್ಲ ಇಲ್ಲಿಂದ ಪೂರ್ತಿ ಅಲ್ಲಿವರೆಗೂ ಇದೆ ಹಾಂ ನಿಜ ಚುಚ್ತಾ ಇದೆ ಏನೇನೋ ಒಳಗಡೆ ಹೋಗಿ ಕುಡಿಯೋಕ್ಕಾಗಲ್ಲ ಅಷ್ಟೊಂದು ದಪ್ಪ ಇದೆ ಕುಡ್ಬಿಡ ಸಾಕಾಗಿದೆ ಅರ್ಧ ಕುಡಿತೀನಿ ಇಲ್ಲ ಪೂರ್ತಿ ಕುಡಿತೀನಿ ನೋಡಿ ಗೈಸ್ ಇದನ್ನೇ ಬೆಂಗಳೂರಲ್ಲಿ 100 ರೂಪೀಸ್ 80 ರೂಪೀಸ್ 70 ರೂಪೀಸ್ ಕೊಟ್ಟು ಕುಡಿಬೇಕು ನೋಡಿದ್ರಿ ಅಲ್ವಾ ಗೈಸ್ ಎಲ್ಲ ನಾನು ತೋರಿಸಿದ್ದೀನಿ ನಿಮಗೆ ಸೊ ದಟ್ಸ್ ಇಟ್ ಫಾರ್ ಟುಡೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವ್ಲಾಗ್ ಇಷ್ಟ ಆಗಿದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಸೌಂಡ್ ಮಾಡ್ತಿದೆ ಪಕ್ಷಿ ನನ್ನ ವಾಯ್ಸ್ ಕೇಳಿಸ್ತಾರೆ ಅನಿಸುತ್ತೆ ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ದಟ್ಸ್ ಇಟ್ ಫಾರ್ ಟುಡೇ ಬೈ ಬಾಯ್